ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ ಅಂತ ನನ್ನ ಭಾವನೆ. ಜಿಲ್ಲಾ ಆಡಳಿತ, ಪಂಚಾಯತ್ ವ್ಯವಸ್ಥೆ ಆಡಳಿತ ಮತ್ತು ಕೃಷಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ ಅಂತ ಭಾವನೆ. ಏಕೆಂದರೆ ಸಿರಿಧಾನ್ಯಗಳ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆ. ಈ ಸಿರಿಧಾನ್ಯಗಳ ಮೇಳ ಏನು ಆಯೋಜನೆ ಮಾಡಿದೆ, ಇದರ ಅರಿವು ನಮ್ಮ ರೈತರಿಗೆ ತಲುಪಬೇಕು. ರೈತರಿಗೆ ಮಾತ್ರ ಅಷ್ಟೇ ಅಲ್ಲ, ಬಳಕೆದಾರರಿಗೂ ತಲುಪಬೇಕು. ಇದನ್ನು ಯಾರು ಉಪಯೋಗಿಸುವಂಥ ಬಳಕೆದಾರರು ನಮ್ಮ ಜನಸಾಮಾನ್ಯ ಯಾರಿದ್ದಾರೆ, ಈ ಸಿರಿಧಾನ್ಯಗಳ ಮಹತ್ವ, ಅದರ ಉಪಯೋಗಗಳು ಎಲ್ಲವೂ ಕೂಡ ಯಾರು ನಮ್ಮ ಜನಸಾಮಾನ್ಯರು ಬಳಕೆದಾರರು ಉಪಯೋಗಿಸ್ತಾರೆ ಅವರು ಕೂಡ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಅಂತ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ಕೃಷಿ ಇಲಾಖೆಯಿಂದ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಅದರಲ್ಲಿ ಅನೇಕ ಮಳಿಗೆಗಳು, ಸ್ವಯಂ ಸಹಕಾರ ಸಂಘದ ಮಹಿಳೆಗಳು ಅನೇಕ ಅವರ ಉತ್ಪನ್ನಗಳನ್ನು ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಸ್ಟಾಲಲ್ಲಿ ಎಲ್ಲರಿಗೂ ಪ್ರದರ್ಶನವನ್ನು ನೀಡಿದಿರಿ. ಅದೇ ರೀತಿ ವಿವಿಧ ಇಲಾಖೆಗಳಿಂದ ಸ್ಟಾಲ್ಗಳನ್ನು ಇಟ್ಟು ಅತ್ಯಂತ ಈ ಒಂದು ಸಭೆಗೆ, ಈ ಒಂದು ಸಮ್ಮೇಳನಕ್ಕೆ ಒಂದು ಕಳೆ ಕಟ್ಟಿದೆ ನಿಮ್ಮೆಲ್ಲ ಸ್ಟಾಲ್ಗಳು ಕೂಡ ಅಂತ ನನ್ನ ಭಾವನೆ. ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಇವತ್ತಿನ ಅನಾರೋಗ್ಯಗಳಿಗೆ, ಜನಜೀವನದ ಅವ್ಯವಸ್ಥೆಗೆ ಕಾರಣ ಏನಪ್ಪಾ ಅಂದರೆ ಜೀವನ ಶೈಲಿ, ನಮ್ಮ ಆಧುನಿಕ ಆಹಾರ ಪದ್ಧತಿ, ಇವು ಮುಖ್ಯ ಕಾರಣ ಆಗ್ತದೆ. ನಿಮಗೆಲ್ಲ ಗೊತ್ತೇ ಇದೆ, ಡಯಾಬಿಟಿಸು ಅಥವಾ ಸಕ್ಕರೆ ಕಾಯಿಲೆ ಬರ್ತಾ ಇದ್ದಿದ್ದು ಅಥವಾ ಹೃದಯೋಗ ರೋಗ ಬರ್ತಾ ಇದ್ದಿದ್ದು ಹಳ್ಳಿಗಾಡಿನಲ್ಲಿ ಒಂದು 30-40 ವರ್ಷದಿಂದ ಬಹಳ ಕಡಿಮೆ. ಹಳ್ಳಿಗಾಡಿನಿಂದ ಹೃದಯ ರೋಗ ಅಂತ ಯಾರೂ ಹಾಸ್ಪಿಟ್ಲಿಗೆ ಬರ್ತಿರ್ಲೇ ಇಲ್ಲ. ಡಯಾಬಿಟಿಸ್ ಅನ್ನೋದು ಎಲ್ಲ ಅಪರೂಪ ಇತ್ತು. ಅಂಥ ಒಂದು ಕಾಯಿಲೆಗಳು ಈಗ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ, ಯಾರು ಕೇಳಿದ್ರು ಕೂಡ ಡಯಾಬಿಟೀಸು, ಹೃದಯ ರೋಗ ಆಗ್ತ ಪೇಷಂಟ್ಸ್ಗಳೇ ಆಗಿದ್ದಾರೆ. ಸುಮಾರು 50-60 ವರ್ಷಕ್ಕೆ ಬರ್ತಿದ್ದಂಥ ಈ ಕಾಯಿಲೆಗಳು ಇವತ್ತು 30 ವರ್ಷಕ್ಕೆ ಆ ಡಯಾಬಿಟೀಸು ಮತ್ತು ಹೃದಯ ರೋಗಗಳು ಬರುವಂಥ ಒಂದು ಪದ್ಧತಿ, ಒಂದು ಸಂಪ್ರದಾಯ ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದರೆ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ಈ ಒಂದು ಪದ್ಧತಿಗಳಲ್ಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಇಂಥ ಕಾಯಿಲೆಗಳು ನಮಗೆ ಬರೋದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಇವತ್ತು ಯಾವುದೇ ಒಂದು ಆಹಾರ ತಗೊಂಡ್ರು ಕೂಡ ಕಾರ್ಬೋಹೈಡ್ರೇಟು ಅಥವಾ ಪಿಷ್ಟ ಅಂತೀವಲ್ಲ, ಸಕ್ಕರೆ ಅಂಶಗಳು ಜಾಸ್ತಿ ಇದೆ. ಹೃದಯ ರೋಗ ಬರೋಕ್ಕೆ ಕೊಲೆಸ್ಟ್ರಾಲ್ಗಳು, ತಿನ್ನುವಂಥ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಅಂಶಗಳು ಜಾಸ್ತಿ ಇರೋದ್ರಿಂದ ಹೃದಯ ರೋಗ ಬರೋದು, ರಕ್ತದಲ್ಲಿ ಬ್ಲಾಕ್ ಆಗೋದು, ಇವೆಲ್ಲ ಕೊಬ್ಬಿನ ಅಂಶ ಜಾಸ್ತಿ ಆದಾಗ ಕಾರಣ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಇವರೆಲ್ಲ ಪ್ರೋತ್ಸಾಹದಿಂದ ಇಂಥದೇ ಏನು ಬೆಳ್ಕೊಂಬಂದಿದ್ದು ಸಾಂಪ್ರದಾಯಿಕವಾದಂಥ ಬೆಳೆ ಏನಿತ್ತು, ಆರ್ಕ ಇರ್ಬೋದು, ನವಣೆ ಇರ್ಬೋದು, ಸಾಮೆ ಇರ್ಬೋದು, ಸಜ್ಜೆ ಇರ್ಬೋದು, ರಾಗಿ, ಜೋಳ, ಇಂಥ ಸಿರಿಧಾನ್ಯಗಳು ಮುಂಚೆಯಲ್ಲೇ ಬೆಳ್ಕೊಂಡು ಬಂದು ನಾವು ಹಿಂದಿನ ಕಾಲ ಅಂದರೆ ಏನು 500-400 ವರ್ಷ ಬೇಕಾಗಿಲ್ಲ, ಒಂದು 50-60 ವರ್ಷದಿಂದ ತಿಂತಿದ್ದಂಥ ಆಹಾರಗಳಿವೆಲ್ಲ. ಅಂಥ ಆಹಾರಗಳನ್ನು ಮತ್ತೆ ರೈತರು ಬೆಳೆಯದೇ ಬಿಟ್ಬಿಟ್ಟಿದ್ದಾರೆ. ಅಂಥ ರೈತರಿಗೆ ಬೆಳೆಯೋಕ್ಕೆ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಬಳಕೆ ಮಾಡೋಕ್ಕೆ ಜನಸಾಮಾನ್ಯರಿಗೆ ಒಂದು ಅರಿವು ಮೂಡಿಸಿದರೆ ಈ ಒಂದು ಆಹಾರ ಪದ್ಧತಿಯಿಂದ ನಮ್ಮ ಕಾಯಿಲೆಗಳೆಲ್ಲ ಬರೋದು ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಸರ್ಕಾರ ಮನಗಂಡು ಇಂಥ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ಕೊಡ್ತಾ ಇದೆ. ಜನಕ್ಕೆ ಅರಿವು ಮೂಡಿಸುವಂಥ, ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲ ಹೇಳ್ತಿರಲ್ಲ, ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಗಾದೆ ಮಾತೇ ಇದೆ. ಅದಕ್ಕೋಸ್ಕರ ಇಂಥ ಆಹಾರ ಪದ್ಧತಿಗಳನ್ನ ನಾವು ಉಪಯೋಗಿಸೋದಕ್ಕೆ ನಾವು ಮುಂದಾಗಬೇಕಾಯ್ತದೆ. ಇಂಥ ಆಹಾರ ಪದ್ಧತಿ ರೈತರು ಬೆಳೆಯೋದು ಕೂಡ ಒಂದು ಸ್ವಲ್ಪ ಸುಲಭನೇ ಅಂತ ಹೇಳಬಹುದು. ಅಂದರೆ ಅವ್ರು ಮನಸ್ಸು ಮಾಡ್ಬೇಕಷ್ಟೇ. ಹಿಂದಿನ ದಿನಗಳಲ್ಲಿ ಬರಗಾಲದಲ್ಲಿ ಎಲ್ಲ ಬೆಳೆ ಹೋದ್ರೂ ಕೂಡ ಈ ಸಿರಿಧಾನ್ಯಗಳು ಬರ್ತಾ ಇತ್ತು. ಬರಗಾಲ ಇದ್ರೂ ಕೂಡ ಆರ್ಕಗಳು ಒಂದ್ಸರಿ ಬಿತ್ತರು ಸಾಕು, ಮಳೆ ಏನು ಜಾಸ್ತಿ ಬೇಕಾಗಿಲ್ಲ, ಔಷಧಿಯನ್ನು ಸಿಂಪಡಿಸಬೇಕಾಗಿಲ್ಲ, ಉತ್ಕೃಷ್ಟವಾದ ಜಮೀನೇ ಬೇಕು ಅಂತ ಇಲ್ಲ, ಯಾವುದೋ ಒಂದು ಬಾರೆ ಮೇಲೆ ಹಾಕಿದ್ರು ಕೂಡ ಆರ್ಕ, ನವಣೆ ಇಂಥವು ಬರ್ತಾ ಇತ್ತು. ಇಂಥ ಬೆಳೆಗಳು ಯಾವುದೇ ಹವಾಮಾನದಲ್ಲಿರ್ಬೋದು ಈ ಬೆಳೆಗಳನ್ನ ಬೆಳಿಬೋದು. ಇಂಥ ಒಂದು ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ನಮ್ಮ ಜನಸಾಮಾನ್ಯರಿಗೆ ಇಂಥ ಬೆಳೆಗಳ
ಅನುಕೂಲಗಳನ್ನ ಉಪಯೋಗಿಸೋದ್ರ ಮೂಲಕ ಮತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋ ಒಂದು ಭಾವನೆಯಿಂದ ಇಂಥ ಕಾರ್ಯಕ್ರಮಗಳು ಜನಕ್ಕೆ ಅರಿವು ಮೂಡುವಂಥ ಕಾರ್ಯಕ್ರಮಗಳು ನಡೀಲಿ. ರೈತರು ಕೂಡ ಹೆಚ್ಚೆಚ್ಚು ಇಂಥ ಬೆಳೆಗಳನ್ನು ಬೆಳಿಬೇಕು, ಅದನ್ನು ಜನನ ಕೂಡ ಉಪಯೋಗಿಸ್ಬೇಕು ಅಂತ ಈ ಮೂಲಕ ನಮ್ಮ ಜನತೆಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೇನೆ RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಆವರಣದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಅಂಗವಾಗಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರು, ಸಿರಿಧಾನ್ಯಗಳು ಅನಾದಿ ಕಾಲದಿಂದಲೂ ಮನುಷ್ಯನ ಆಹಾರ ಪದ್ಧತಿಯಲ್ಲಿ ಮಹತ್ವವಾದ ಪಾತ್ರವನ್ನು ಹೊಂದಿದ್ದು, ಇತ್ತೀಚಿನ ಆಧುನಿಕ ಪ್ರಪಂಚದ ಮನುಷ್ಯನ ಜೀವನದಲ್ಲಿ ಹೊಸ ಬಗೆಯ ತಿಂಡಿ, ತಿನಿಸುಗಳಿಗೆ ಮಾರು ಹೋಗಿ ಅನಾರೋಗ್ಯಕರ ವಾತಾವರಣವನ್ನು ಉಂಟುಮಾಡಿಕೊಂಡಿದ್ದಾನೆ. ಇದರಿಂದ ಹೊರಬಂದು ಆರೋಗ್ಯಕರ ಜೀವನ ಸಾಗಿಸಲು ಎಲ್ಲಾ ಬಗೆಯ ಸಿರಿಧಾನ್ಯಗಳನ್ನು ಪ್ರತಿನಿತ್ಯ ಅಡುಗೆಗೆ ಬಳಸುವುದರಿಂದ ಮಾತ್ರ ಸಾಧ್ಯ. ಹಾಗೂ ಈ ಬೆಳೆಗಳನ್ನು ಬೆಳೆಯುವ ರೈತರಿಗೂ ಮೌಲ್ಯವರ್ಧಿತ ಬೆಲೆಗಳು ದೊರಕಿ ವ್ಯವಸಾಯವನ್ನು ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನಂತರ ಕೃಷಿ ಇಲಾಖೆಯ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸಲಾಗುವ ಕೃಷಿ ಯಂತ್ರೋಪಕರಣಗಳು ಹಾಗೂ ನೀರಾವರಿಗೆ ಸಂಭವಿಸಿದ ಉಪಕರಣಗಳು 2023-24ನೇ ಸಾಲಿನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ 29 ಅರ್ಹ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿ 250 ಮಂದಿ ಪರಿಶಿಷ್ಟ ಜಾತಿ ಪಂಗಡಗಳ ಅರ್ಹ ಫಲಾನುಭವಿಗಳಿಗೆ ಸೋಲಾರ್, ಯು.ಪಿ.ಎಸ್, ವಾಟರ್ ಹೀಟರ್ ಗಳ ಹಲವು ಸಲಕರಣೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ. ಪ್ರಭು, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್, ಗೌರಿಬಿದನೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ತಹಶೀಲ್ದಾರರಾದ ಅರವಿಂದ್ ಕೆ.ಎಂ, ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿ.ಕೆ. ಹೊನ್ನಯ್ಯ, ಜಿಲ್ಲೆಯ ಹಾಗೂ ತಾಲ್ಲೂಕು ಆಡಳಿತದ ಅಧಿಕಾರಿ ವರ್ಗದವರು, ಕೃಷಿ ಇಲಾಖೆಯ ಜಿಲ್ಲೆ ಮತ್ತು ತಾಲ್ಲೂಕು ಮಟ್ಟದ ಅಧಿಕಾರಿ ವರ್ಗದವರು, ರೈತ ಮಿತ್ರರು, ಸಾರ್ವಜನಿಕರು ಉಪಸ್ಥಿತರಿದ್ದರು.